ನಿವೃತ್ತ ಐಎಎಸ್ ಅಧಿಕಾರಿ, ಕನ್ನಡದ ಖ್ಯಾತ ನಟ, ರಾಜಕಾರಣಿ ಹೀಗೆ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದ ಕೆ. ಶಿವರಾಮ್ ನಿಧನರಾಗಿದ್ದಾರೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಐಎಎಸ್ ಪರೀಕ್ಷೆಯನ್ನ ಪಾಸಾದ ಮೊದಲ ಕನ್ನಡಿಗ ಎಂಬ ಖ್ಯಾತಿ ಗಳಿಸಿದ್ದ ಶಿವರಾಮ್ ಹೃದಯಾಘಾತದಿಂದ ಬೆಂಗಳೂರಿನ ಎಚ್ಸಿಸಿ ಆಸ್ಪತ್ರೆಯಲ್ಲಿ ಉಸಿರು ಚೆಲ್ಲಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಶಿವರಾಮ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಶಿವರಾಮ್ ಅವರ ಬದುಕೆ ಒಂದು ಯಶೋಗಾಥೆ. ಬಡ ಕುಟುಂಬದಲ್ಲಿ ಹುಟ್ಟಿ ಗಟ್ಟಿಯಾಗಿ ಬದುಕು ಕಟ್ಟಿಕೊಂಡ ಇವರ ಜೀವನವೇ ಒಂದು ರೋಚಕ ಕತೆ. ಹೌದು, ಇವರ ಜೀವನವನ್ನೊಮ್ಮೆ ಹಾಗೆ ಮೆಲುಕು ಹಾಕೋದಾದ್ರೆ, ಕೆ. ಶಿವರಾಮ್ ಅವರು 1953 ಏಪ್ರಿಲ್ 6 ರಾಮನಗರ ಜಿಲ್ಲೆಯ ಉರಗಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ತಮ್ಮ ಹಳ್ಳಿಯಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಪಡಿತಾರೆ. ನಂತರ ವಿವಿ ಪುರಂನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ ಶಿವರಾಮ್ 1982 ಮೈಸೂರು ಯೂನಿವರ್ಸಿಟಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನ ಪಡೆದಿದ್ದಾರೆ. ನಂತರ 1985 ಕೆಎಎಸ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗ್ತಾರೆ. ಆದ್ರೆ ಇವರ ಜ್ಞಾನದ ಹಸಿವು ಕೇವಲ ಕೆಎಎಸ್ ಪರೀಕ್ಷೆಗೆ ಮಾತ್ರ ಸೀಮಿತವಾಗಿರದೆ ಮೊದಲ ಬಾರಿಗೆ ಕನ್ನಡದಲ್ಲಿಯೇ ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆದು ತೇರ್ಗಡೆಯಾಗ್ತಾರೆ. ಆ ಮೂಲಕ ಕನ್ನಡ ಮತ್ತು ಕನ್ನಡಿಗರ ತಾಕತ್ತು, ಜ್ಞಾನ, ಇಚ್ಛಾಶಕ್ತಿ ಏನೆಂಬುದನ್ನ ಇಡೀ ದೇಶಕ್ಕೆ ತೋರಿಸ್ತಾರೆ. ಕೆ. ಶಿವರಾಮ್ ಅವರು 1993 ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದಲ್ಲಿ ತೆರೆಕಂಡ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ನಟನಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ಬಳಿಕ ವಸಂತ ಕಾವ್ಯ, ಸಾಂಗ್ಲಿಯಾನ ಪಾರ್ಟ್ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ ಹಾಗೂ ಓ ಪ್ರೇಮದ ದೇವತೆ ಸೇರಿ 10 ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿದ್ದಾರೆ. ಐಎಎಸ್, ಸಿನಿಮಾ, ಬಿಸಿನೆಸ್ ಇವುಗಳಿಂದ ಆಚೆಗೆ ಶಿವರಾಮ್ ಅವರ ಹೃದಯ ಮಿಡಿದಿದ್ದು ಜನಸೇವೆಗಾಗಿ. ಅದಕ್ಕೋಸ್ಕರ ಅವರು ಆಯ್ಕೆ ಮಾಡಿಕೊಂಡಿದ್ದು ರಾಜಕೀಯ ರಂಗವನ್ನ. 2013 ಐಎಎಸ್ ನಿಂದ ನಿವೃತ್ತಿ ಪಡೆದು ರಾಜಕೀಯ ಜೀವನವನ್ನ ಆರಂಭ ಮಾಡ್ತಾರೆ. 2024 ಕಾಂಗ್ರೆಸ್ ಪಕ್ಷದ ಮೂಲಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ದುರಾದೃಷ್ಟವಶಾತ್ ಸೋಲನ್ನ ಕಾಣ್ತಾರೆ. ಆದ್ರೆ ದಲಿತ ಪರ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿದ್ದ ಶಿವರಾಮ್ ಅದೇ ವರ್ಷ ದಲಿತರೊಬ್ಬರು ಸಿಎಂ ಆಗಬೇಕೆಂದು ಜಿ. ಪರಮೇಶ್ವರ್ ಅವರ ಪರ ಧ್ವನಿ ಎತ್ತಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇವರಿಗೆ ಸರಿಯಾದ ಸ್ಥಾನಮಾನ ಸಿಗದ ಕಾರಣ ಕಾಂಗ್ರೆಸ್ನ ತೊರೆದು ಬಿಜೆಪಿಯನ್ನ ಸೇರ್ತಾರೆ. ಬಳಿಕ ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿ ದಲಿತರು ದಮನಿತರ ಧ್ವನಿಯಾಗಿ ಹೋರಾಟಕ್ಕೆ ಧುಮುಕ್ತಾರೆ. ಆ ಮೂಲಕ ಜನಮಾನಸದಲ್ಲಿ ಇನ್ನು ಮಾಸದೆ ಅಚ್ಚಳಿಯದೆ ಹೆಸರು ಮಾಡಿದ್ದಾರೆ. ಆದ್ರೆ ಐಎಎಸ್, ಸಿನಿಮಾ, ರಾಜಕೀಯ, ಜನಸೇವೆ ಹೀಗೆ 10 ಹಲವು ಹೋರಾಟಗಳ ಮೂಲಕ ಗುರುತಿಸಿಕೊಂಡಿದ್ದ ಬಹುಮುಖ ಪ್ರತಿಭೆ ಶಿವರಾಮ್ ಅನಾರೋಗ್ಯದಿಂದ ನಿಧನರಾಗಿದ್ದು ಇಡೀ ಕರುನಾಡಿಗೆ ನುಂಗಲಾರದ ನಷ್ಟವಾಗಿದೆ.